KD ಸಿನಿಮಾ ಆ್ಯಕ್ಟರ್ಸ್ಗಳು ಇಷ್ಟು ಚೆನ್ನಾಗಿದ್ದಾರಲ್ಲ, ಯಾವ ಥರ ಮಾಡಿದ್ದಾರೆ ಅದನ್ನು ಹೇಳಿ. ದೇವ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ವೈಫ್ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ಧ್ರುವ ಸರ್ ಸಖತ್ತಾಗಿ ಮಾಡಿದ್ದಾರೆ. ರಮೇಶ್ ಸರ್ ಇದ್ದು ಅವ್ರ ಹಳೆಯ ಡಾಕ್ಟರ್ ಅವರು ಮಾತಾಡೋಕ್ಕೆ ಇಲ್ಲ. ಸೊ ನೆಕ್ಸ್ಟ್ ಅವ್ರ ಮೂವಿ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಈ ಮೂವಿ ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೂಪರ್ ಸೂಪರ್ ಸೂಪರ್. ಶಿಲ್ಪಾ ಶೆಟ್ಟಿ ಮೇಡಮ್ ಸ್ವಲ್ಪ ಲೈಟಾಗಿ ಮಾಡಿದ್ರು, ಅಪ್ಪ ಆ ಏಜ್ಗೆ ಅದು ಸೂಪರ್. ಇನ್ನು ನಮ್ಮ ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾರ ಮೇಡಮ್, ಹೆಂಗಿದೆ ಅಂತ ಕೇಳಿದ್ರೆ ಅವ್ರು ಮಾಡಿದ 5 ನಿಮಿಷ ಹೈಲೈಟ್ ಆಗಿದೆ. ಅವ್ರ ಆ ಫಿಂಗರ್ ತಿರ್ಸೋ ಸ್ಟೈಲು ಮೇಡಮ್, ಏನು ಮೇಡಮ್ ಆ ಸ್ಟೈಲು, ಅವ್ರ ಆ ವಿಲನ್ ವಾಯ್ಸು, ಅವ್ರ ಆ ಕೊಡೋಂಥ ಲುಕ್ಕಿಗೆ ಮೇಡಮ್. ಐ ಆಮ್ ಸೆಕೆಂಡ್ ಹಾಫ್ ವೈಟಿಂಗ್ ಫಾರ್ ದ ಫಸ್ಟ್ ಟೈಮ್ ನಾನು ರೀಪ್ಲೇ ಹೋಗಿ ಸಿನಿಮಾ ನೋಡ್ತಾ ಇದ್ದೀನಿ ಸರ್. ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಇದೆ ಅಂದರೆ ನೆಕ್ಸ್ಟ್ ಏನು ಬರ್ಬೋದು, ನೆಕ್ಸ್ಟ್ ಯಾವ ಥರ ಮೇಡಮ್. ಪ್ರೇಮ್ ಅಂದ್ರೆ ಅಷ್ಟೇ, ಓಕೆನಾ. ಅವರು ಬರೀ ನಾವೇ ಊಹೆ ಮಾಡ್ತಾರೆ, ಇರಲ್ಲ ಬೇರೆ ಲೆವೆಲ್. ಅದಕ್ಕೆ ಪ್ರೇಮ್ ಮಾಡೋದು. ಕೆಲವು ಸಿನಿಮಾಗಳು ನಾವು ನೋಡ್ತೀವಿ, ಹೀರೋ ಯಾರಪ್ಪ, ಹೀರೋಯಿನ್ ಯಾರಪ್ಪ ಅನ್ಬೇಕು. ಬಟ್ ಪ್ರೇಮ್ ಮಾಡೋ ಸಿನಿಮಾದಲ್ಲಿ ಡೈರೆಕ್ಟರ್ ಯಾರಪ್ಪ ಅನ್ಬೇಕು, ಓಕೆನಾ. ದಟ್ ಈಸ್ ಪ್ರೇಮ್. ಓಕೆ, ಕರಾವ ಮಾಡಿದ್ರೆ. ಬಟ್ ಪಾರ್ಟ್ 2ನ ಬೇಗ ಮಾಡಿ ಸರ್, ಸಾಕಾಗಿದೆ. ಸುದೀಪ್ ಚಂದ್ರ ಮತ್ತೊಮ್ಮೆ ನೋಡ್ಬೇಕು ಅನಿಸ್ತಾ ಇದೆ ಮೇಡಮ್. ಅವರೇ ಧ್ರುವ ಸರ್ಜಾ ಅವ್ರಿಗೆ ಇನ್ಮೇಲೆ ಆಕ್ಷನ್ ಪ್ಲೀಸ್ ಅಂತ ಕರೆಯಲ್ಲ, ಆಕ್ಷನ್ ಟೈಗರ್ ಇಲ್ಲ ಆಕ್ಷನ್ ಲಯನ್ ಅದಿತ್ತು. ಅದ್ದೂರಿ ಮತ್ತೆ ಬಹುದೂರ್ಗೆ ಅವ್ರನ್ನೆಲ್ಲ ಚೇಂಜ್ ಆಗಿದೆ ಅವ್ರ ಆಕ್ಷನ್ಗೆ. ಅದೇ ಬ್ಲಾಕ್ ಬಸ್ಟರ್ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ವರ್ಲ್ಡ್ ವೈಡ್ ಬಿಗ್ ಬ್ಲಾಕ್ ಬಸ್ಟರ್ ಇದು. ಈ ವರ್ಷದ ಅತಿ ದೊಡ್ಡ ಬಿಗ್ ಬ್ಲಾಕ್ ಬಸ್ಟರು. ಸಿನಿಮಾ ಆರಂಭ ಆದಾಗಿದ್ದ ಹಿಡಿದು ಕೊನೆವರೆಗೂ ನಮ್ಮ ಇಂಟ್ರೆಸ್ಟ್, ಗಮನ ಸಿನಿಮಾ ಕಡೆನೇ ಇರುತ್ತೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಅಷ್ಟು ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಇನ್ನೂ ಹೈ ಲೆವೆಲಲ್ಲಿದೆ. ಸ್ಟಂಟ್ಗಳಂತೂ ಸಿನಿಮಾ ಥಿಯೇಟರ್ ಶೇಕ್ ಆಗೋಗುತ್ತೆ. ಆ ಥರ ನಮ್ಮ ಧ್ರುವ ಸರ್ಜಾ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗ್ಗೆ ನಾನು ಫುಲ್ ಆಗ್ಬಿಟ್ಟಿದ್ದೀನಿ. ನಂಬರ್ 1 ಮೂವಿ ಆಗುತ್ತೆ ಈ ವರ್ಷದಲ್ಲಿ 2026ರಲ್ಲಿ ಬಿಗ್ ಬ್ಲಾಕ್ ಬಸ್ಟರ್. ಪ್ರೇಮ್ ಡೈರೆಕ್ಷನ್ ಅವರು ಸುಮಾರು ವರ್ಷದ ಈ ಸ್ಕ್ರಿಪ್ಟ್ ರೆಡಿ ಮಾಡಿದ್ದು ಇಟ್ಟಿದ್ರೆ ನಮ್ಮ ಧ್ರುವ ಸರ್ಜಾ ಸರ್ಗೆ. ಈ ಸ್ಕ್ರಿಪ್ಟು ಕೇಳಿದ್ದು ಡಿವಿನ್ ನಮ್ಮ ಧ್ರುವ ಸರ್ಜಾ ಸರ್ಗೆ ಮಾಡಿಸ್ದಂಗಿದೆ. ಅವರಲ್ಲೇ ಬೇರೆ ಯಾರೇ ಮಾಡಿರೋನು ಇದು ಸಟ್ಟಾಯ್ತಿರಲಿಲ್ಲ. ನಮ್ಮ ಧ್ರುವ ಸರ್ಜಾ ಸರ್ಗೆ ಈ ಮೂವಿ ಮಾಡಿಸ್ದಂಗಿದೆ. ಅವರಂತೂ ನಂಬರ್ 1 ಸ್ಥಾನದಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಿಗ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಅವರು ಆ್ಯಕ್ಟಿಂಗ್ ಅಂತೂ ನಾನು ಹುಚ್ಚನೇ ಆಗ್ಬಿಟ್ಟಿದ್ದೀನಿ, ಆಗ್ಬಿಟ್ಟಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ, ಸೂಪರ್ ಆ್ಯಕ್ಟಿಂಗ್ ಸೂಪರು, ಪಿಕ್ಚರ್ ನೆನಪಿದೆ ಅದು ಸೂಪರು. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮುತ್ತಾತ ಸೇರ್ತಾರೆ, ಇದ್ದೀರಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಕೇಳಿ. ಜೈ ಕೇಳಿ. ಧ್ರುವ ಸರ್ ಫಸ್ಟ್ ಟೈಮ್ ಮಚ್ಚ ಹಿಡಿದಿರೋದು ಹೇಗೆ ಅನಿಸ್ತು? ಮಚ್ಚ ಏನು ಗೆಲ್ಸ್ಯಾರಂತ, ಧ್ರುವನ ಮಚ್ಚ ಏನು ಕೊಟ್ರಂತ ಈ ಮೂವಿ ಬಂದು ನೋಡಿ ಗೊತ್ತಾಗುತ್ತೆ ಮಚ್ಚ ಏನು ಕೊಟ್ರಂತ. ಸುದೀಪ್ ಸರ್ ಎಂಟ್ರಿ ಸೂಪರ್. ಕಾಲ ಭೈರವ, ಕಾಯಕ್ಕೆ ಬಂದಿರೋ ದೇವರು ಸುದೀಪ್ ಅಣ್ಣ. ಏನು ಕಷ್ಟಪಟ್ಟಿದ್ದಾರೆ, ಅದು ಆಚೆಯವ್ರು ಬೇರೆ ಥರ ನೋಡ್ತಾರೆ, ಒಳಗಡೆ ಮನೆಯವರೇ ಬೇರೆ ಥರ ನೋಡ್ತಾರೆ. ಸೊ ಆ ಕಷ್ಟ ನಾನು ನೋಡಿದ್ದೀನಿ, ನನ್ನ ಮಕ್ಕಳೂ ನೋಡಿದ್ದಾರೆ. ವಿ ಆಲ್ ಮಿಸ್ಡ್ ಹಿಮ್ ಸೋ ಮಚ್. ಹಿ ಈಸ್ ಗಿವನ್ ಆಲ್ ಹಿಸ್ ಟೈಮ್, ಆಲ್ ಹಿಸ್ ಲೈಫ್ ಸೋ ಮಚ್ ಟು ದಿಸ್ ಮೂವಿ. ಈ ಮೂವಿ ನೋಡಿದಾಗ ಅನ್ನಿಸ್ತಾ ಇದೆ ಅದಕ್ಕೆಲ್ಲ ಪ್ರತಿಫಲನೂ ಈ ಮೂವಿಯಿಂದ ಸಿಕ್ಕಿದೆ ಅಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ. ಸುಮ್ಮನೆ ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಯು ಶುಡ್ ಆಲ್ ವಾಚ್. ಎಲ್ಲರೂ ಒಂದು ಸತಿ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಸರ್ ಅಷ್ಟು ಚೆನ್ನಾಗಿ ಎಲ್ಲ ಕೈಲಿ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು. ಈ ಮೂವಿನೂ ಎಲ್ಲ ಥರ ಸಕ್ಸಸ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ಮೂವಿ ನನಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮಚ್ಚ ಹಿಡಿದ್ರೂ ಒಳ್ಳೇದಕ್ಕೆ ಹಿಡಿಬೇಕು. ನನಗೆ ಅನಿಸುತ್ತೆ ಇದರಲ್ಲಿ ಮಚ್ಚಿ ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನಿಸಲ್ಲ. ಅವ್ರು ಮಚ್ಚಿ ಹಿಡಿತಾ ಇದ್ರೆ ಇನ್ನೂ 1-2 ತಲೆ ಹಾರಿಸ್ಲಿ ಅನಿಸುತ್ತೆ. ಬಿಕಾಸ್ ಅಷ್ಟು ರೋಷ ಆಡಿಯನ್ಸಲ್ಲಿ ತುಂಬಿರುತ್ತೆ. ಅಷ್ಟು ಒಳ್ಳೆ ಕೆಲಸಕ್ಕೆ ಅವ್ರು ಮಚ್ಚಿ ಹಿಡಿದಿದ್ದಾರೆ ಅಂತ ಆಡಿಯನ್ಸಿಗೆ ಅನಿಸುತ್ತೆ. ಐ ಆಮ್ ಸೋ ಶ್ಯೂರ್ ಯು ವಿಲ್ ಆಲ್. ಇಲ್ಲಿ ತನಕ ಪ್ರೇಮ್ ಅವ್ರದ್ದು ಮದರ್ ಸೆಂಟಿಮೆಂಟ್ ಇತ್ತು, ಬ್ರದರ್ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಸೊ ಪಾರ್ಟ್ಗೋಸ್ಕರ ಜನ ಕೇಳ್ತಾ ಇದ್ರಿ ಈಗ ಆಲ್ರೆಡಿ. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಡೈರೆಕ್ಟ್ ಸುದೀಪ್ ಸರ್ ಬಗ್ಗೆ ಅವ್ರು ಅಫ್ಕೋರ್ಸ್ ಅವ್ರು ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ, ಅದೇ ಥರ ನಾನು ಮೂವಿ ದೊಡ್ಡ ಸ್ಕ್ರೀನಲ್ಲಿ ಅವ್ರನ್ನ ನೋಡಬೇಕಾದ್ರೆ, ಎಲ್ಲ ವಿಷುವಲ್ ನೋಡಬೇಕಾದ್ರೆ ನನಗೂ ಒಂದು ಫ್ಯಾಮಿಲಿ